ಕಮಲಿ ಮಾತಾಡ್ತೀನಿ. ಅದೇ ನಿಮ್ಮ ಕೆಫೆಲ್ ಕೆಲಸ ಮಾಡ್ತಿರೋ ಕಮಲಿ. ನಾನು ನಿಮ್ಮ ತವ ಹಲೋ ಹಲೋ ಕಮಲಿ ಮಾತಾಡಿದ್ಯಾ? ಮಾತಾಡ್ದೆ ನಿಂಗೆ. ಆದ್ರೆ ಅವರು ನೋಡಮ್ಮ ಕಮಲಿ, ಯಾರು ಹೊಸ ಓನರ್ ಅಂತ ಕೇಳ್ತಾ ಇದೆಯಲ್ಲ, ಅವರೇ ಬರ್ತಾ ಇದ್ದಾರೆ ನೋಡು. ಕಮಲಿ, ಯಾರಿಗೂ ಕಾಯ್ತಾ ಇರೋ ಹಾಗಿದೆ? ನಿನಗೋಸ್ಕರ ಅಂತೂ ಅಲ್ಲ, ನಾವೀ ಕೆಫೆ ಓನರ್ಗೋಸ್ಕರ ಕಾಯ್ತಾ ಇದ್ದೀವಿ. ನೀನು ಸುಮ್ಕೆ ಹೋಗೆ. ಓ, ಕ್ಯಾಫೆ ಓನರ್ಗಾ? ಅನಿಕಾ, ದಯವಿಟ್ಟು ಹೊಂಟೋಗು. ಇಂಥವ ವಾದ ಮಾಡೋಷ್ಟು ಸಹನೆ ನನಗಿಲ್ಲ. ಅಯ್ಯೋ, ಒಳ್ಳೇದು ಮಾಡೋಣ ಅಂತ ಬಂದ್ರೆ ಜನ ಹೇಗಾಡ್ತಾರೆ ನೋಡಿ. ಬಂದ್ರೆ ಹೋಗೋಣ. ಆದ್ರೆ ಅನಿಕಾ, ನೀನೇ ಹೊರಟೋದ್ರೆ ಪಾಪ ಕಮಲಿಗೆ ಸಂಬಳ ಯಾರು ಕೊಡ್ತಾರೆ? ಪಾಪ ಅವಳು ಈ ಸೆಮಿಸ್ಟರ್ನ ಡಿಸ್ಕಂಟಿನ್ಯೂ ಮಾಡಬೇಕಾಗತ್ತೆ. ಏನ್ ಮಾಡ್ತಾರೆ ಅನಿಕಾ ಇವಳು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಆದ್ರೆ ನಾನಿಲ್ಲಿರೋದು ಅವಳಿಗೆ ಇಷ್ಟ ಆಗ್ತಿಲ್ವಲ್ಲ. ಬಂದ್ರೆ ಹೋಗೋಣ. ಇರು ಅನಿಕಾ, ಬಂದಿದ್ರಲ್ಲಿ ಅರ್ಧ ಕೆಲಸನಾದ್ರೂ ಮುಗಿಸ್ಕೊಂಡು ಹೋಗೋಣ. ಇನ್ಮೇಲಿಂದ ಈ ಕೆಫೆ ಓನರು ನಿಮಗೆಲ್ರಿಗೂ ಹೆಡ್ ಯಾರು ಗೊತ್ತಾ? ದ ಗ್ರೇಟ್ ಅನಿಕಾ. ಚಂದ್ರು, ಇದೇನು ಇಷ್ಟು ಬೇಗ ಬಂದ್ಬಿಟ್ಯಾ? ತಾರಾ ರಮೇಶ್ ಅವ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಹೋಗಿದ್ಯಾ? ಅವ್ರೇನಂದ್ರು? ಯಾಕೆ ಚಂದ್ರು, ಅವ್ರ ಹತ್ರ ಮಾತಾಡ್ಲಿಲ್ವಾ? ಅವ್ರು ನನ್ನ ಹತ್ರ ಮಾತಾಡೋದಕ್ಕೆ ತಯಾರಿಲ್ಲಮ್ಮ. ನೀನ್ ಯಾಕೆ ಮನೆಗೆ ಬಂದೆ ಅನ್ನೋ ಹಾಗೆ ನಾನು ನೋಡಿದ್ರಮ್ಮ. ನನಗೆ ಗೊತ್ತಿಲ್ಲದೆ ಕಾನ್ಶಿಯಸ್ ಆಗಿ ಅವ್ರ ಮುಂದೆ ತಲೆ ತಗ್ಸೋವಾಗ ಆಯ್ತಮ್ಮ. ರಮೇಶ್ ಏನು ಮಾತಾಡ್ಲಿಲ್ವಾ? ಏನ್ ಮಾತಾಡ್ತಾರಮ್ಮ? ನಾವು ಮಾಡಿರೋ ಕೆಲ್ಸಕ್ಕೆ ರಮೇಶ್ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾರಮ್ಮ? ಇನ್ಮೇಲೆ ಮೊದ್ಲಿನ ತರ ಅವ್ರು ಇರ್ತಾರೆ ಅನ್ನೋ ನಂಬಿಕೆ ನನ್ಗಿಲ್ಲ ಅಮ್ಮ. ಮೋಸ್ಟ್ಲಿ ನಮ್ಮ ಬಿಸ್ನೆಸ್ ಡೀಲ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅನ್ಸುತ್ತೆ.
ಬಿಸ್ನೆಸ್ ಡೀಲ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ಆದ್ರೆ ಇಷ್ಟು ವರ್ಷದ ಸಂಬಂಧ ಒಂದೇ ಒಂದು ಕಂಪ್ಲೇಂಟ್ ಇಂದ ಮುರಿದೋಯ್ತಲ್ಲಮ್ಮ. ನಾನು ಮೊದಲೇ ಹೇಳಿದೆ ಇದೆಲ್ಲ ಬೇಡ ಅಂತ. ನಾನು ಮನ್ಸಾರಿ ಈ ಕೆಲಸನ ಖಂಡಿತ ಮಾಡಿಲ್ಲ ಚಂದ್ರು. ನಿಮ್ಮಪ್ಪ ಸಿಗ್ಬೋದು ಅನ್ನೋ ಒಂದೇ ಒಂದು ಆಸೆಯಿಂದ ಹೀಗೆ ಮಾಡ್ದೆ ಅಷ್ಟೇ. ನಿನ್ನಿಡೀ ಜೀವಮಾನದಲ್ಲಿ ಇಂಥದ್ದೊಂದಾಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ವಾ? ಕೆಸರಲ್ಲೇ ಮುಳುಗೋದೇನೆ ಕಮಲಿ. ಇನ್ಮೇಲೆ ಈ ಕೆಫೆಗೆ ಓನರ್ ನನ್ನ ಕಾಲ್ ಅಡಿಲ್ ಬಿದ್ದಿರೋ ಎಂಪ್ಲಾಯ್ ನೀನು. ಮೊನ್ನೆ ನಾನು ನಿಮ್ಮ ಕೆಫೆಗೆ ಬಂದಾಗ 3 ಕಾಸಿಗೂ ಬೆಲೆ ಇಳ್ದಿರೋ ಇವಳು ನನಗೆ ಅವಮಾನ ಮಾಡಿದ್ಲಲ್ಲ. ನೌ ಮೈ ಗೇಮ್ ಸ್ಟಾರ್ಟ್ಸ್. ಏನು ಇಲ್ದೇ ಇರೋರು ನೀವೇ ಇಷ್ಟ ಮಾಡುವಾಗ ಕ್ಯಾಫೆ ಓನರ್ ನಾನು. ಎಷ್ಟು ಕೊಬ್ಬೆಲ್ ಓಡಾಡ್ಬೇಡ. ಅಲ್ವೇನ್ರೆ? ಎಸ್ ಅನಿಕಾ. ಈ ಅನಿಕಾ, ಅನಿಕಾ ತಿರ್ಗಾ ಹೇಳ್ತಿವ್ನಿ, ಸುಮ್ಕೆ ಹೊಂಟೋಗು. ಅಯ್ಯೋ, ಒಳ್ಳೆ ಸರಿ ಹೋಯ್ತಲ್ಲ. ನಾನು ಏನಕ್ಕೆ ಹೋಗ್ಬೇಕು? ತಪ್ಪು ಮಾಡಿರೋಳು ನಿನ್ನ ಫ್ರೆಂಡು, ಅವಳಿಗೆ ಸಪೋರ್ಟ್ ಆಗಿ ನಿಂತಿರೋದು ನೀನು. ಹೋದ್ರೆ ನೀವಿಬ್ರು ಹೋಗ್ಬೇಕು. ಅನಿಕಾ, ದಯವಿಟ್ಟು ಹಿಂಗೆ ಮಾಡಬೇಡ. ಈಗ ನಾನು ಏಟೇ ಕೇಳ್ಕೊಂಡ್ರು ನೀನು ನನ್ನ ಮಾತು ಕೇಳೋಕ್ಕಿಲ್ಲ ಅಂತ ನಂಗೆ ಚೆಂದ ಗೊತ್ತು. ನೀನು ಈ ಕೆಪೆನ ತಗೋ, ಓನನಾರ ಆಗು. ಆದ್ರೆ ದಯವಿಟ್ಟು ನಾನು ದುಡ್ದಿರೋ ಅಷ್ಟು ದುಡ್ಡು ನಂಗೆ ಕೊಟ್ಬಿಡು ಅನಿಕಾ. ಅಯ್ಯೋ, ಯಾರು ಹೇಳಿದ್ದು ನಾನು ನಿನ್ನ ಮಾತು ಕೇಳಲ್ಲ ಅಂತ? ಎಲ್ಲರೂ ನನ್ನ ಮಾತು ಕೇಳಿದ್ರೆ ನಾನು ಎಲ್ಲರೂ ಮಾತು ಕೇಳ್ತೀನಿ ಕಮಲಿ. ಕಮಲಿ, ಲುಕ್, ನಾನು ನೀನು ಅನ್ಕೊಂಡ ಹಾಗಿಲ್ಲ. ನೋ. ಓಕೆ, ನಾನು ಹೇಳ್ದಾಗೆ ನೀನು ಕೇಳ್ತೀಯಾ? ನಾನು ನಿನ್ನ ದುಡ್ಡು ವಾಪಸ್. ಏಯ್ ಕಮ್ಲಿ, ಅವಳೇನೋ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಅಂದ್ರೆ ನೀನು ಅವಳಿಗೆ ಏನಿಲ್ಲ, ಸಿಂಪಲ್. ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು.
ಮಾಡ್ತೀಯಾ ಇಲ್ವಾ? ಹಲೋ, ಇದಕ್ಕೆ ಕದಿಯೋ ಟೈಮಿಂಗ್ ಏನಿಲ್ಲ, ಬೀಳು. ಸರೋಜಕ್ಕ, ಯಾಕಕ್ಕ ಈಟ್ ಅವಸರನ್ಯಾಗ ನನ್ನ ಯಾಕೆ ಬರಕ್ಕೆ ಹೇಳ್ದೆ? ಸರ್ಸ ಕೆಂಡದ ಮ್ಯಾಕ್ ನಿಂತಂಗೆ ಆಯ್ತೈತೆ. ನಿಂತ ಹೊಲ್ದಲೆ ನಾನು ಯಾರ ತವ ಹೇಳ್ಕೊಳ್ಳೋದು ಹೇಳು ಅಂದ್ರೆ ಅವತ್ತು ನಮ್ಮ ಮನೆಯವ್ರು ಇಲ್ಲಿಗೆ ಬಂದಿದ್ರಲ್ಲ. ಅದೇ ಕಮಲಿ ಬಗ್ಗೆ ಕೇಳಬೇಡ, ಊರ್ ಕಡೆಗೆ ಬರಬೇಡ ಅಂತ ಹೇಳಿ ಕಳ್ಸಿದ್ಯಲ್ಲ, ಮತ್ತೇನು ತೊಂದರೆ ಆಯ್ತು? ಯಾರು ನೀನು? ಮನೆ ಹಾಳು ಕೆಲಸ ಮಾಡ್ತಿದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಇವ್ರ ಬಗ್ಗೆ ನಂಗೆ ಮೊದ್ಲಿಂದನೂ ಗೊತ್ತಿತ್ತು. ಅದಕ್ಕೆ ನಾನು ಅವರೆಲ್ಲರಿಂದಲೂ ದೂರ ಇದ್ದೆ. ಅವಳಿಗೆ ಹೆಂಗೋ ನನ್ನ ಫೋನ್ ನಂಬರ್ ಸಿಕ್ಬಿಟ್ಟೈತೆ. ನಮ್ಮ ಮನೆಯವ್ರಿಗೆ ಅದು ಗೊತ್ತಿರಕ್ಕಿಲ್ಲ. ನಾನು ಯಾರು ಅಂತ ತಿಳ್ಕೊಳಕ್ಕೆ ಅವಳು ನನಗೆ ಫೋನ್ ಮಾಡವಳೆ. ನಾನು ಯಾರು ಅಂತ ಗೊತ್ತಾಗ್ಬಿಟ್ರೆ ಅವ್ರು ನಮ್ಮ ಊರಿಗೆ ಬಂದ್ಬಿಡ್ತಾರೆ. ಅವ್ರು ಇಲ್ಲಿಗೆ ಬಂದ್ರೆ ಕಮಲಿನಯ್ಯ ನನ್ನ ಮಗಳು ಅಂತ ಗೊತ್ತಾಗೋ ಸಾಧ್ಯತೆ ಐತೆ. ಸಜ್ಜ ನನ್ಗೆ ಯಾಕೋ ಸಾನೆ ದಿಗ್ಲಾಯ್ತೈತೆ. ಸರೋಜಕ್ಕ, ನೀನ್ ಭಯ ಬೀಳ್ಬೇಡ. ಇದೆಲ್ಲ ಆಯ್ತಿರೋದು ನನ್ನಿಂದೇನಯ್ಯ. ನಾನೇ ಸರಿ ಮಾಡ್ತೀನಿ. ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ.
ರಿಷಿನಾ? ಹಾಯ್ ರಿಷಿ, ನೀನಲ್ಲಿ? ಓ, ಕಾಫಿಗಾ? ಓಕೆ, ಯು ನೋ ವಾಟ್, ನಾನು ಯಾಕೆ ಬಂದೆ ಅಂತ ಗೆಸ್ ಮಾಡು. ರಿಷಿ, ನಾನು ಈ ಕ್ಯಾಫೆನ ಪರ್ಚೇಸ್ ಮಾಡಿಬಿಟ್ಟೆ. ಯಾ, ಅದನ್ನ ಇಲ್ಲಿರೋ ಕೆಲಸದವ್ರಿಗೆ ಹೇಳಕ್ ಬಂದೆ ಅಷ್ಟೇ. ಯಾ, ಓಕೆ ರಿಷಿ, ಯು ಕ್ಯಾರಿ ಆನ್. ನಮ್ದೇ ಕ್ಯಾಫೆ. ನಾನು ಕಮಲಿ ಅವ್ರಿಗೆ ಕಾಯ್ತಿದ್ದೀನಿ. ಐ ವಿಲ್ ವೇಟ್ ಹಿಯರ್. ಯು ಟು ಕ್ಯಾರಿ ಆನ್. ಕಾಯ್ತಾ ನಿಲ್ತೀಯಾ? ನಿಂತ್ಕೋ ರಿಷಿ. ಅವಳಿಗೆ ಬಿದ್ದಿರೋ ಏಟಿಗೆ ಅವಳು ನಿನ್ನ ಹತ್ರ ಮಾತಾಡೋದೇ ಡೌಟು. ಕಮಲಿ ಅವರೇ, ಕಮಲಿ ಅವರೇ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಯಾಕೆ ಇಷ್ಟೊಂದು ಅವಸರ? ರಾತ್ರಿ ಊಟಕ್ಕೆ 4 ರೋಟಿ ಎಕ್ಸ್ಟ್ರಾ ತಿನ್ಬೇಕು. ಹಾಗೆ ಮಾಡಿದ್ರಿ. ಕೇಳಿಸ್ಲಿಲ್ಲ ಸರ್. ಕಮಲಿ ಅವರೇ, ಊಟ ಹೇಗಿತ್ತು? ಹಾ ಸರ್, ಸೆಂದಾಗಿತ್ತು. ಡಬ್ಬಿ ಇನ್ನೊಂದು ಕಿತ ವಾಪಸ್ ಕೊಡ್ತೀನಿ. ಬರ್ತೀನಿ ಸರ್. ಓ ಕಮಲಿ ಅವರೇ, ಡಬ್ಬಿ ನಾಳೆ ಕೊಟ್ಟರು ಪರವಾಗಿಲ್ಲ. ಯಾಕೆ ಇಷ್ಟೊಂದು ಅವಸರದಲ್ಲಿ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಏನಾಯ್ತು ಕಮಲಿ ಅವರೇ? ಏನಿಲ್ಲ ಸರ್, ಏನಿಲ್ಲ ಕಮಲಿ. ನಡೆದಿದ್ ಏನು ಅಂತ ಸಾರ್ಥಕ. ಟೈಮ್ ಆಯ್ತು, ಬಾ ಹೊಲ್ಡಮ್ಮ. ಬರ್ತೀನಿ ಸರ್. ನಿಂತ್ಕೊಳ್ಳವಿ. ಸರ್, ನಾಳೆ ಕಾಲೇಜಲ್ಲಿ ಫೀಸ್ ಕಟ್ಟಕ್ಕೆ ಕೈಯಲ್ಲಿ ಕಾಸಿಲ್ಲ. ನಂಬ್ಕೊಂಡಿದ್ದವರೆಲ್ಲ ಕೈ ಎತ್ಬಿಟ್ರು ಸರ್. ಈಗ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಚಿಂತೆ ಇಲ್ಲ ಅವಳೆ.